ವೆಲ್ಕಮ್ ಟು ವಿದ್ಯಾ ಸದನಂದ್ ಕನ್ನಡ ಲಾಗ್. ನಾನಿಲ್ಲಿ ಇಡ್ಲಿ ಮಾಡೋಣ ಅಂದು ಹಿಂದಿನ ದಿನನೇ ನೆನೆ ಹಾಕಿದ್ದೆ. ರೇಷನ್ ಅಕ್ಕಿನ 3 ರಿಂದ 4 kg ಅಷ್ಟು ರವೆ ಮಾಡಿಸಿಟ್ಕೊಂಡಿರ್ತೀನಿ. ರವನ್ನ ಕ್ಲೀನಾಗಿ ಜರಡಿ ಮಾಡಿ ರವೆ ತಕ್ಕೊಂತೀನಿ. ಅದರ ಹಿಟ್ಟನ್ನ ದೋಸೆಗೆ ಅಥವಾ ಇನ್ನೊಂದಕ್ಕೆ ಏನಾದರೂ ಬಳಸ್ಕೊಂತೀನಿ. ಇಲ್ಲಿ ಇಡ್ಲಿ ಮಾಡೋಣ ಅಂದು 2 ಗ್ಲಾಸ್ ಅಕ್ಕಿ ರವೆ ತಗೊಂಡಿದ್ದೆ. ಅರ್ಧ ಗ್ಲಾಸ್ನಷ್ಟು ಉದ್ದಿನಬೇಳೆ ತಗೊಂಡಿದ್ದೆ. ಎರಡನ್ನು ಕ್ಲೀನಾಗಿ ವಾಶ್ ಮಾಡಿ ನೆನೆ ಹಾಕ್ತೀನಿ. 2 ರಿಂದ 3 ಬಾರಿ ಚೆನ್ನಾಗಿ ವಾಶ್ ಮಾಡ್ತೀನಿ. ನಾವು ರವೆ ಮಾಡಿಸುವಾಗ ಅಕ್ಕಿನ ತೊಳೆದು ಹಾಕ್ಸಿರೋದಿಲ್ಲ, ಹಾಗಾಗಿ 2 ರಿಂದ 3 ಬಾರಿ ಚೆನ್ನಾಗಿ ತೊಳಿತೀನಿ. ಇಲ್ಲಿ ನಾನು ಸಂಜೆ 6 ಗಂಟೆಗೆ ನೆನೆ ಹಾಕಿದ್ದೆ. 9 ಗಂಟೆ ಮಿಕ್ಸಿ ಮಾಡುವಾಗ 2 ಗ್ಲಾಸ್ ರವೆಗೆ ಅರ್ಧ ಗ್ಲಾಸ್ ಅವಲಕ್ಕಿನ ವಾಶ್ ಮಾಡಿ ನೆನೆ ಹಾಕ್ತೀನಿ. ನಂತರ ಎರಡನ್ನು ಮಿಕ್ಸಿ ಮಾಡಿ ಈ ನೀರೆಲ್ಲ ತೆಗೆದು ರಾತ್ರಿ ನಾನು ಉಪ್ಪು ಹಾಕಲ್ಲ, ಸ್ವಲ್ಪ ಸೋಡಾ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೆ. ಈ ಹಿಟ್ಟು ಸ್ವಲ್ಪ ಗಟ್ಟಿನೇ ಇರಬೇಕು, ಹಾಗಾದ್ರೆ ಇಡ್ಲಿ ಚೆನ್ನಾಗಿ ಬರ್ತವೆ. ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮಾಡ್ಕೊಂಡು ಪಾತ್ರೆನ ತೊಳೆಯಲಿಲ್ಲ, ಹಾಗೆ ಮಲ್ಕೊಂಡೆ. ಆದ್ರೆ ಬೆಳಗ್ಗೆ ಎದ್ದಿದ್ದು 7:15ಗೆ. ನಮ್ಮ ಮನೆಯವ್ರು ಪೇಟೆಗೆ ಹೋಗಿ 2 ಎಳ್ನೀರು ತಗೊಂಬಂದಿದ್ರು. ಇಲ್ಲಿ ನನ್ನ ಮಗ ಮಲಗಿದಾನೆ ಏನು, ನಾನು ಎಳ್ನೀರು ಕುಡಿದು ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡೆ. ನಂತರ ನಾನು ಇಲ್ಲಿ ಇಡ್ಲಿ ಹಿಟ್ಟಿಗೆ ಉಪ್ಪು ಹಾಕಿರಲಿಲ್ಲ, ಬೆಳಗ್ಗೆ ಹಾಕಿ ಎಲ್ಲ ಮಿಕ್ಸ್ ಮಾಡಿದೆ. ಇಡ್ಲಿ ಪಾತ್ರೆಯಲ್ಲಿ ನೀರು ಕಾಯೋದಕ್ಕಿಟ್ಟು ಎಲ್ಲ ಪ್ಲೇಟಿಗೂ ಆಯಿಲ್ ಸವರ್ಕೊಂಡು ಇಡ್ಲಿ ಹಿಟ್ಟು ಹಾಕಿ ಬೇಯೋದಕ್ಕಿಟ್ಟೆ. ಇಲ್ಲಿ ಇಡ್ಲಿ ಎಲ್ಲ ತೆಗೆದು ಬೆಂದ್ಮೇಲೆ ತೆಗೆದು ತೋರ್ಸೋಣ ಅಂದು ಎಲ್ಲ ರೆಕಾರ್ಡ್ ಮಾಡಿದ್ದೆ. ಅದು ಸೇವ್ ಆಗಿಲ್ಲ, ಸ್ವಲ್ಪ ಬೇಜಾರಾಯಿತು.
ನಂತರ ನೈಟ್ ಊಟ ಮಾಡಿದಾಗೆಲ್ಲ ಪಾತ್ರೆ ಎಲ್ಲ ಇದ್ದವು, ಅವನ್ನೆಲ್ಲ ತೊಳ್ಕೊಂಡು ಬಂದೆ. ಎಲ್ಲ ತೊಳೆದು ನೆಕ್ಸ್ಟ್ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೆ. ಸಾಂಬಾರಿಗೆ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಹಾಕಿ ಕುಕ್ಕರಲ್ಲಿ 2 ವಿಷಲ್ ಹೊಡೆಸಿದೆ. ನಂತರ ಎಲ್ಲ ತಕ್ಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ಮಿಕ್ಸಿ ಮಾಡಿಕೊಂಡು ಸಾಸಿವೆ, ಜೀರಿಗೆ, ಕರಿಬೇವು ಎಲ್ಲ ಒಗ್ಗರಣೆ ಕೊಟ್ಟು ಸ್ವಲ್ಪ ಸಾಂಬಾರು ಪೌಡರು ಹಾಗೆ ಸ್ವಲ್ಪ ಚಿಲ್ಲಿ ಪೌಡರು, ಅರಿಶಿನ ಹಾಕಿ ಸಾಂಬಾರು ಮಾಡಿಕೊಂಡೆ, ಇಡ್ಲಿ ಸಾಂಬಾರನ್ನ. ನಂತರ ನಮ್ಮ ಮನೆಯವ್ರಿಗೂ ಕೊಟ್ಟು ಅವರು ಬೆಳಗ್ಗೆ ಎಳ್ನೀರು ತರ್ತಾ ವಡೆ ಹಾಗೆ ಚಟ್ನಿನ ಕಟ್ಸ್ಕೊಂಡ್ಬಂದಿದ್ರು. ಅವ್ರಿಗೂ ಚಟ್ನಿ, ವಡೆ ಹಾಕ್ಕೊಟ್ಟು ನಾವು ಕೂಡ ಕುತ್ಕೊಂಡು ತಿಂದ್ವಿ. ಅಷ್ಟೇ ನನ್ನ ಮಗಳು ಕೂಡ ಎದ್ದಿದ್ಲು. ಅವಳನ್ನು 1 ಅವರ್ ಆಟ ಆಡಿಸಿ ನಂತರ ಅವಳಿಗೂ ಜಳಕ ಮಾಡಿಸಿ ಮಲಗಿಸಿದೆ. ಅವಳು ಮಲ್ಕೊಂಡ್ಲಂದ್ರೆ 2 ಅವರ್ ಮಲ್ಗ್ತಾಳೆ. ಅವಳು ಮಲ್ಕೊಂಡ್ಮೇಲೆ ಪಾತ್ರೆ ಎಲ್ಲ ತೊಳೆದು ಎಲ್ಲ ನೆಲ ಎಲ್ಲ ಒರೆಸಿ ಜಳಕ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡೆ ಅವಳು ಹೇಳೋ ಅಷ್ಟರಲ್ಲಿ. ಹಾಗೆ ವಾಷಿಂಗ್ ಮಿಷಿನ್ ಬಟ್ಟೆ ಕೂಡ ಹಾಕಿದ್ದೆ. ಬಟ್ಟೆನ ಎಲ್ಲ ತೊಳೆದು ಆರೋದಕ್ಕೆ ಹಾಕಿದೆ. ಹಾಗೆ ಮಧ್ಯಾಹ್ನ ಟೈಮಲ್ಲಿ ಹಣ್ಣು ತಿನ್ಕೊಂತ ಮಾತಾಡ್ಕೊಂತ ಟಿವಿ ಗ್ಲಾಸ್ ಎಲ್ಲ ಒರೆಸ್ಕೊಂತ ಇದ್ರು. ಮಗ ಏನಾದ್ರು ಟಿವಿ ಗ್ಲಾಸ್ಗೆ ಏನಾದ್ರು ಹೊಸದ್ ತಗೊಂಡು ಎಸ್ತ್ ಬಿಟ್ರೆ ಅಂದು ಆ ಗ್ಲಾಸ್ ತಗೊಂಬಂದು ಹಾಕಿದ್ರು. ಹಾಗೆ ಸಂಜೆ ಟೈಮು ನಮ್ಮ ಮನೆಯವರು ಪೇಟೆ ಕಡೆ ಹೋಗಿದ್ರು. ಅವಾಗ ಇವನು ಜೊತೆಗೆ ಹೋಗಿ ಹಠ ಮಾಡಿ ಆ ಗಾಡಿ ಕೊಡ್ಸ್ಕೊಂಬಂದಾನೆ. ಏನದು ಗಾಡಿ ಹಳೇದಾಗೋವರ್ಗುನು ಅದ್ರ ಜೋಡಿ ಆಟ ಆಡಿದ್ದು. 1-2 ದಿನ ಅಷ್ಟೇ ಮನೆ ತುಂಬಾನು ಆಟ ಆಡೋ ವಸ್ತುನೇ ಇದೆ, ಎಲ್ಲಿ ನೋಡಿದ್ರು ಅಲ್ಲೇ. ಹಾಗೆ ನೈಟ್ ಎಲ್ಲ ಊಟ ಮಾಡಿಕೊಂಡು ಹೊರಗೆಲ್ಲ ವಾಕ್ ಮಾಡ್ತಾ ಇದ್ವಿ. ಓಕೆ, ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆದಮೇಲೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡಿದರೆ ನಾ ಹಾಕೋ ಪ್ರತಿಯೊಂದು ವಿಡಿಯೋದ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್. ಓಕೆ, ಬಾಯ್, ಟೇಕ್ ಕೇರ್.